ಓಟಿಗೆ ಸ್ವಿಚ್ಚು ಒತ್ತುವ ಹೊತ್ತು ಯೋಚಿಸು ಪ್ರೀತಿಯ ಮತದಾರ. ಒತ್ತಡವೊಂದಿಗೂ ಮಣಿಯದೆ ತೆಗೆದುಕೋ ನಾಡಿಗೆ ನಲ್ಮೆಯ ನಿರ್ಧಾರ. ಓಟಿಗೆ ಸ್ವಿಚ್ಚು ಒತ್ತುವ ಹೊತ್ತು ಯೋಚಿಸು ಪ್ರೀತಿಯ ಮತದಾರ. ಒತ್ತಡವೊಂದಿಗೂ ಮಣಿಯದೆ ತೆಗೆದುಕೋ ನಾಡಿಗೆ ನಲ್ಮೆಯ ನಿರ್ಧಾರ. ಮತದಾನ ನಿಜ ಶ್ರಮದಾನ, ತಿಳಿಯೋಣ ನಾಡ ಉಳಿಸೋಣ, ನವ ಕನಸನ್ನು ಬಿತ್ತೋಣ. ಹಣಬಲದ ಮಿಷವನ್ನು ಬಲವಾಗಿಯೇ ತುಳಿಯೋಣ. ಜಾತಿಯಲ್ಲ ವ್ಯಕ್ತಿಯ ನೋಡಿ ವೋಟು ಚಲಾಯಿಸು. ಪಕ್ಷವಲ್ಲ ಪಂಚಾಯತಿಗೆ ಪ್ರಭುವನು ವಾರಿಸು. ಓಟಿಗೆ ಸ್ವಿಚ್ಚು ಒತ್ತುವ ಹೊತ್ತು ಯೋಚಿಸು ಪ್ರೀತಿಯ ಮತದಾರ. ಒತ್ತಡವೊಂದಿಗೂ ಮಣಿಯದೆ ತೆಗೆದುಕೋ ನಾಡಿಗೆ ನಲ್ಮೆಯ ನಿರ್ಧಾರ. ಓಟಿಗೆ ಸ್ವಿಚ್ಚು ಒತ್ತುವ ಹೊತ್ತು ಯೋಚಿಸು ಪ್ರೀತಿಯ ಮತದಾರ. ಒತ್ತಡವೊಂದಿಗೂ ಮಣಿಯದೆ ತೆಗೆದುಕೋ ನಾಡಿಗೆ ನಲ್ಮೆಯ ನಿರ್ಧಾರ. ಓಟಿಗೆ ಸ್ವಿಚ್ಚು ಒತ್ತುವ ಹೊತ್ತು ಯೋಚಿಸು ಪ್ರೀತಿಯ ಮತದಾರ. ಒತ್ತಡವೊಂದಿಗೂ ಮಣಿಯದೆ ತೆಗೆದುಕೋ ನಾಡಿಗೆ ನಲ್ಮೆಯ ನಿರ್ಧಾರ. ಮತದಾನ ನಿಜ ಶ್ರಮದಾನ, ತಿಳಿಯೋಣ ನಾಡ ಉಳಿಸೋಣ, ನವ ಕನಸನ್ನು ಬಿತ್ತೋಣ. ಹಣಬಲದ ಮಿಷವನ್ನು ಬಲವಾಗಿಯೇ ತುಳಿಯೋಣ. ಜಾತಿಯಲ್ಲ ವ್ಯಕ್ತಿಯ ನೋಡಿ ವೋಟು ಚಲಾಯಿಸು. ಪಕ್ಷವಲ್ಲ ಪಂಚಾಯತಿಗೆ ಪ್ರಭುವನು ವಾರಿಸು. ಓಟಿಗೆ ಸ್ವಿಚ್ಚು ಒತ್ತುವ ಹೊತ್ತು ಯೋಚಿಸು ಪ್ರೀತಿಯ ಮತದಾರ. ಒತ್ತಡವೊಂದಿಗೂ ಮಣಿಯದೆ ತೆಗೆದುಕೋ ನಾಡಿಗೆ ನಲ್ಮೆಯ ನಿರ್ಧಾರ. ಓಟಿಗೆ ಸ್ವಿಚ್ಚು ಒತ್ತುವ ಹೊತ್ತು ಯೋಚಿಸು ಪ್ರೀತಿಯ ಮತದಾರ. ಒತ್ತಡವೊಂದಿಗೂ ಮಣಿಯದೆ ತೆಗೆದುಕೋ ನಾಡಿಗೆ ನಲ್ಮೆಯ ನಿರ್ಧಾರ. ಓಟಿಗೆ ಸ್ವಿಚ್ಚು ಒತ್ತುವ ಹೊತ್ತು ಯೋಚಿಸು ಪ್ರೀತಿಯ ಮತದಾರ. ಒತ್ತಡವೊಂದಿಗೂ ಮಣಿಯದೆ ತೆಗೆದುಕೋ ನಾಡಿಗೆ ನಲ್ಮೆಯ ನಿರ್ಧಾರ. ಮತದಾನ ನಿಜ ಶ್ರಮದಾನ, ತಿಳಿಯೋಣ ನಾಡ ಉಳಿಸೋಣ, ನವ ಕನಸನ್ನು ಬಿತ್ತೋಣ. ನನ್ನ ಹೆಸರು ಜೀತ್ ಪಾಟಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಚುನಾವಣೆಯಲ್ಲಿ ಭಾಗವಹಿಸಿದ್ದೇನೆ. ನನಗೂ ಮತದಾನವು ಜಗ್ಗು ಬೀಳುತ್ತವೆ ಎಂದು, ವೋಟ್ಗಳು ಜಗ್ಗು ಬೀಳುತ್ತವೆ ಎಂದು ನಂಬಿಕೆ ಇದೆ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾನಸ. ನಾನು 8ನೇ ತರಗತಿಯಲ್ಲಿ ಓದುತ್ತೇನೆ. ಪ್ರಥಮ ಬಾರಿ ಚುನಾವಣೆಯಲ್ಲಿ ನಿಂತುಕೊಂಡಿದ್ದೇನೆ. ನಮ್ಮ ತಂದೆ ತಾಯಿ ಓಟನ್ನು ಹಾಕುವುದು ನಮಗೆ ಹೇಗಂತ ಗೊತ್ತಾಗ್ತಿದ್ದಿಲ್ಲ. ನಾವು ಇವತ್ತು ಓಟ್ ಹಾಕಿ ಹೇಗಂತ ನಮ್ಮ ತಂದೆ ತಾಯಿ ಓಟ್ ಹಾಕಿದ್ರು ನಮಗೆ ಹೇಗಂತ ಗೊತ್ತಾಗ್ತಿದ್ದಿಲ್ಲ. ಇವತ್ತು ನಾವು ಓಟ್ ಹಾಕಿ ಆ ಅನುಭವವನ್ನು ಪಡ್ಕೊಂಡಿದ್ದೇವೆ. ನಾನು ಒಂದು ಚುನಾವಣೆಯಲ್ಲಿ ನಿಂತ್ಕೊಂಡಿದ್ದೇನೆ. ನಾನು ಹೆಚ್ಚು ಮತವನ್ನು ಗಳಿಸುವಂತ ನಂಬಿಕೆ ಇದೆ. ನನ್ನ ಹೆಸರು ಪ್ರಶಾಂತಿ. ನಾನು 6ನೇ ತರಗತಿ. ಈ ಚುನಾವಣೆಯಲ್ಲಿ ನಾನು ಭಾಗವಹಿಸಿದ್ದೇನೆ. ನನಗೂ ಹೆಚ್ಚು ಓಟುಗಳು ಬೀಳುತ್ತವೆ ಎಂಬ ನಂಬಿಕೆ ಇದೆ. ಧನ್ಯವಾದಗಳು.
ನಮಸ್ತೆ, ನಾನು ವಿನಾಯಕ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮತದಾನ ಈ ಒಂದು ಚುನಾವಣೆಯಲ್ಲಿ ಭಾಗವಹಿಸಿದ್ದೆ. ನಾನು ಅತಿ ಹೆಚ್ಚು ಮತಗಳನ್ನು ಗಳಿಸ್ತೇನೆ ಎಂಬ ಭರವಸೆ ನನಗಿದೆ. ಎಲ್ರಿಗೂ ಧನ್ಯವಾದಗಳು.